last class we are studying about the characteristic of living beings. What are we studied about last class? Living beings are made up of cells, first one, and living beings respire, and the third one, living beings growth. ಈಗ ಮೂರನ್ನ ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ ಫೋರ್ತ್ ಒನ್, ಲಿವಿಂಗ್ ಬೀಯಿಂಗ್ ಈಟ್ ಫುಡ್. ಹೌ ದೇ ಈಟ್ ಫುಡ್, ಯಾವ್ಯಾವ ಥರ ಫುಡ್ನ ಕನ್ಸ್ಯೂಮ್ ಮಾಡ್ತವೆ. ಆಮೇಲೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಇದರಲ್ಲೂ ಡಿಫ್ರೆನ್ಷಿಯೇಟ್ ಆಗ್ತಾ ಹೋಗುತ್ತೆ. ಪ್ಲ್ಯಾಂಟ್ಸ್ ಯಾವ ಥರ ಫುಡ್ನ ಕನ್ಸ್ಯೂಮ್ ಮಾಡುತ್ತೆ, ಆಮೇಲೆ ಅನಿಮಲ್ಸ್ ಯಾವ್ಯಾವ ಥರ ಬೇಕು ಫುಡ್ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಫೋರ್ತ್ ಒನ್, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಲಿವಿಂಗ್ ಬೀಯಿಂಗ್ಸ್ ಪರ್ಫಾರ್ಮ್ ಮೆನಿ ಆ್ಯಕ್ಟಿವಿಟೀಸ್ ಲೈಕ್ ಕಟಿಂಗ್, ಕ್ಯಾರಿಂಗ್ ಲೋಡ್ಸ್ ಎಕ್ಸೆಟ್ರಾ. ಈಗ ನಾವು ತುಂಬಾ ಮೆನಿ ಮೋರ್ ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಾ ಇರ್ತೀವಿ. ಏನೊಂದು ವರ್ಕ್ ಕ್ಯಾರಿ ಮಾಡೋದು, ಲೋಡ್ ಕ್ಯಾರಿ ಮಾಡೋದಾಯಿತು, ಇಲ್ಲಾಂದರೆ ವುಡ್ ಕಟಿಂಗ್ ಆಯಿತು, ಸಮ್ ಅದರ್ ವರ್ಕ್. ಇದಕ್ಕೆಲ್ಲದಕ್ಕೂ ನಮಗೆ ಏನು ಬೇಕು, ಫಸ್ಟ್ ಎನರ್ಜಿ ಬೇಕು. ಎನರ್ಜಿ ಯಾವುದರಿಂದ ಬರುತ್ತೆ, ನಾವು ಊಟ ಮಾಡೋದ್ರಿಂದ ಬರುತ್ತೆ, ಫ್ರಮ್ ಫುಡ್. ಎನರ್ಜಿ ವಿಲ್ ಕಮ್ ಫ್ರಮ್ ಫುಡ್, ಸರಿನಾ? ಅದೇ ಯಾವ್ಯಾವ ಥರ ಫುಡ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಫಸ್ಟ್ ಯಾವುದ್ರಲ್ಲಿ, ಫುಡ್ ಆಫ್ ಪ್ಲ್ಯಾಂಟ್ಸಲ್ಲಿ ಯಾವ ಥರ ಫುಡ್ಸ್ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಪ್ರಿಪ್ರೇಷನ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್, ಅದರಲ್ಲಿ ಯಾವ ಥರ ಪ್ರೋಸೆಸ್ ಆಗುತ್ತೆ ಅಂದರೆ, ಫಸ್ಟ್ ಇಟ್ ಟೇಕ್ ಪ್ಲೇಸ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗುತ್ತೆ. ವಾಟ್ ಈಸ್ ಫೋಟೋಸಿಂಥಸಿಸ್? ಪ್ಲ್ಯಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, ಅಬ್ಸರ್ವ್ ವಾಟರ್, ಮಿನರಲ್ಸ್ ಫ್ರಮ್ ಸಾಯಿಲ್ ಥ್ರೂ roots, prepare food with the help of chlorophyll. What is chlorophyll? Chlorophyll is a green pigment. Present in leaf. Chlorophyll is a green pigment present in leaf. This is the main role. ಇದು ತುಂಬ ಪ್ರಿಪ್ರೇಷನ್, ಫುಡ್ ಪ್ರಿಪೇರ್ ಮಾಡೋಕ್ಕೆ ಇಟ್ ವಿಲ್ ಬಿ ಮೇನ್ ಪ್ರೋಸೆಸ್ ವಿಲ್ ಬಿ ಡನ್ ದಿಸ್ ಒನ್. ಓಕೆನಾ? ಏನೇನಾಗುತ್ತೆ ಅಂದರೆ, ಸನ್ಲೈಟ್ ಬೇಕಾಗುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಮೇಲೆ ವಾಟರ್ ಬೇಕು, ಮಿನರಲ್ಸ್ ಬೇಕು. ಇದೆಲ್ಲನೂ ಸೇರ್ಕೊಂಡ್ಬಿಟ್ಟು ಪ್ಲ್ಯಾಂಟ್ಸಲ್ಲಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಟೇಕ್ ಪ್ಲೇಸ್ ಆಗುತ್ತೆ. ಅದರಲ್ಲಿ ಫೋಟೋಸಿಂಥಸಿಸ್ ಟೇಕ್ ಪ್ಲೇಸಲ್ಲಿ ಆಟೋಟ್ರೋಪ್ಸ್ ಅಂತ ಬರುತ್ತೆ. ವಾಟ್ ಈಸ್ ಆಟೋಟ್ರೋಪ್ಸ್? ಪ್ರಿಪ್ರೇಷನ್ ದೇರ್ ಓನ್ ಫುಡ್. ಪ್ಲ್ಯಾಂಟ್ಸಲ್ಲಿ ಫುಡ್ ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್, ಅದಕ್ಕೋಸ್ಕರನೇ ಆಟೋಟ್ರೋಪ್ಸ್ ಮೀನ್ಸ್, ಆಟೋ ಮೀನ್ಸ್ ಸೆಲ್ಫ್, ಅಂದರೆ ತನ್ನಷ್ಟಕ್ಕೆ ತಾನೇ ಪ್ರಿಪೇರ್ ಮಾಡ್ಕೊಳೋದಕ್ಕೆ ಆಟೋಟ್ರೋಪ್ಸ್ ಅಂತ ಹೇಳ್ತೀವಿ. ಅದಾಯ್ತು. ಅದಾದಮೇಲೆ ನೆಕ್ಸ್ಟ್ ಇನ್ಸೆಕ್ಟಿವೋರಸ್. ವಾಟ್ ಈಸ್ ಇನ್ಸೆಕ್ಟಿವೋರಸ್? ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ಇನ್ಸೆಕ್ಟ್ ಫಾರ್ ಅ ಫುಡ್. ಅಂದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್, ಇನ್ಸೆಕ್ಟ್ ಆ ನೇಮಲ್ಲೇ ಹೇಳ್ತಾ ಇದೆ, ಇನ್ಸೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ಲ್ಯಾಂಟ್. ಇನ್ಸೆಕ್ಟ್ಸ್ನ ತಿಂದ್ಬಿಟ್ಟು ಅದು ಜೀವನ ಮಾಡ್ತಾ ಇರುತ್ತೆ, ಸರಿನಾ? ಇಲ್ಲಿ ಎಕ್ಸಾಂಪಲ್ಸ್ ಇದ್ದಾವೆ. ಪೇಜ್ ನಂಬರ್ 6 ಹೋಗಿ ಪಿಕ್ಚರ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಕಾಣ್ತಾ ಇದ್ದೇನಾ? ಫಸ್ಟ್ ಒನ್ ಡ್ರೊಸೆರಾ, ಸೆಕೆಂಡ್ ನೆಪಾಂಥಸ್, ಥರ್ಡ್ ಯೂಟ್ರಿಕುಲಾ. ಇವು 3 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ದೀಸ್ ಆರ್ ಆಲ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಫುಡ್ ಫಾರ್ ಅನಿಮಲ್ಸ್? ಅದರಲ್ಲಿ ಹೆಟೆರೋಟ್ರೋಪ್ಸ್ ಅಂತ. ಓಕೆ, ಬೇಸ್ಡ್ ಆನ್ ಅನಿಮಲ್ಸ್. ಫಸ್ಟ್ ಹೆಟೆರೋಟ್ರೋಪ್ಸ್ ಡಿಪೆಂಡ್ಸ್ ಆನ್ ಅದರ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ವಾಟ್ ಈಸ್ ಹೆಟೆರೋಟ್ರೋಪ್ಸ್ ಅಂದರೆ, ಡಿಪೆಂಡ್ಸ್ ಆನ್ ಅದರ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು? ಫಸ್ಟ್ ಅದರಲ್ಲಿ 3 ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ನಾವು. ಫಸ್ಟ್ ಹರ್ಬಿವೋರಸ್, ಕಾರ್ನಿವೋರಸ್ ಆ್ಯಂಡ್ ಓಮ್ನಿವೋರಸ್. ವಾಟ್ ಈಸ್ ಹರ್ಬಿವೋರಸ್? ಹರ್ಬಿವೋರಸ್ ಅಂದರೆ ಏನು? ಹೆಸರು ಹೇಳ್ತೀವಿ. ಹರ್ಬಿ ಅಂದರೆ ಪ್ಲಾಂಟ್ಸ್, ಈಟ್ ಓನ್ಲಿ ಪ್ಲಾಂಟ್ಸ್. ಬಟ್ ಏನದು, ಅನಿಮಲ್ಸು ಓನ್ಲಿ ಪ್ಲಾಂಟ್ಸ್ನ ತಿಂದು, ಇಲ್ಲ ಗ್ರಾಸ್ ಆ ಥರ ತಿಂದುಬಿಟ್ಟು ಬದುಕೋ ಅಂಥದ್ದೇ ಹರ್ಬಿವೋರಸ್. ಎಕ್ಸಾಂಪಲ್ ರ್ಯಾಬಿಟ್, ಕೌ. ವಾಟ್ ಈಸ್ ಕಾರ್ನಿವೋರಸ್? ಈಟ್ ಓನ್ಲಿ ಅನಿಮಲ್ಸ್ನ ತಿಂದು ಜೀವ ಮಾಡುತ್ತಲ್ಲ, ಅವು ಕಾರ್ನಿವೋರಸ್. ಎಕ್ಸಾಂಪಲ್ ಲಯನ್, ಫಾಕ್ಸ್ ಎಕ್ಸೆಟ್ರಾ. ವಾಟ್ ಈಸ್ ಹೋಮ್ನಿವೋರಸ್? ಹೋಮ್ನಿವೋರಸ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. 2 ಪ್ಲಾಂಟ್ಸ್ನ ಮತ್ತು ಅನಿಮಲ್ಸ್ನ ಕನ್ಸ್ಯೂಮ್ ಮಾಡೋದೇ ಹೋಮ್ನಿವೋರಸ್. ಆದರೆ ಯಾವ್ದು ಬರ್ತೀವಿ ಅಂದರೆ, ನಾವು ಮನುಷ್ಯರು ಬರ್ತೀವಿ, ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಪಿಗ್ಸ್, ಹೆನ್ಸ್ ಎಕ್ಸೆಟ್ರಾ. ದಿಸ್ ಈಸ್ ಆಲ್ ಅಬೌಟ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಯಾವ ಥರ ಲಿವಿಂಗ್ ಬೀಯಿಂಗ್ಸ್ ಹೀಟ್ನ ಕನ್ಸಂಪ್ಷನ್ ತಿನ್ನೋದು ಅಂತ ಹೇಳಿಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಟಾಪಿಕ್ ವಿ ವಿಲ್ ಮೂವ್ ಆನ್ ನೆಕ್ಸ್ಟ್. ಸ್ಟೂಡೆಂಟ್ಸ್, ನೆಕ್ಸ್ಟ್ 5th ಒನ್, ಲಿವಿಂಗ್ ಬೀಯಿಂಗ್ಸ್ ಮೂವ್ಮೆಂಟ್. ಯಾವ ಥರ ಮೂವ್ಮೆಂಟ್ ಆಗುತ್ತೆ ಲಿವಿಂಗ್ ಬೀಯಿಂಗ್ಸಲ್ಲಿ? ವಾಟ್ ಈಸ್ ಮೂವ್ಮೆಂಟ್?
ಮೂಮೆಂಟ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಗೋಯಿಂಗ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಅಂದರೆ ಈಗ ನಾವೇ ಆಯಿತು, ಮನುಷ್ಯನೇ ಆಯಿತು, ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಹೋಗ್ತಿದ್ದೀವಿ ಅಂದರೆ ದಟ್ ಈಸ್ ಕಾಲ್ಡ್ ಅ ಮೂಮೆಂಟ್. ಅದರಲ್ಲೇ ನಾವು ಏನಂದರೆ ಈಗ ನೋಡ್ರಿ, ಇದರೊಂದು 2-3 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಗೋ ಪ್ಲೇಸ್ ಟು ಪ್ಲೇಸ್ ಫಾರ್ ವರ್ಕ್, ಸರಿನಾ? ಅದೇ ನಾವು ಮನುಷ್ಯರು ಏನಾದ್ರು ವರ್ಕ್ ಮಾಡಬೇಕಂದ್ರೆ, ಇಲ್ಲ ಏನಾದ್ರು ಬಂದು ತೊಗೋಬೇಕು ಅಂದರೆ ವಿ ಹ್ಯಾವ್ ಟು ಗೋ, ನಡ್ಕೊಂಡು ನಾವು ಹೋಗ್ಬೇಕು. ನಡ್ಕೊಂಡು ಏನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅ ಮೂಮೆಂಟ್. ಅನಿಮಲ್ಸಲ್ಲಿ ಯಾವ ಥರ ಆಗುತ್ತೆ? ಅನಿಮಲ್ಸ್ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇನ್ ಅ ಸರ್ಚ್ ಆಫ್ ಫುಡ್, ಶೆಲ್ಟರ್. ಅದರಲ್ಲಿ ಅನಿಮಲ್ಸ್ ಕೂಡ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಲೇಬೇಕು, ಯಾಕಂದರೆ ಅದಕ್ಕೆ ಫುಡ್ ಬೇಕು, ಜಾಗ ಬೇಕು ಇರೋದಕ್ಕೆ. ಅದಕ್ಕೋಸ್ಕರ ದೇ ಆಲ್ಸೋ ಕ್ಯಾನ್ ಮೂವ್. ನೆಕ್ಸ್ಟ್ ಒಂದು ಪ್ಲ್ಯಾಂಟ್ಸಲ್ಲಿ ಯಾವ ಥರ ಆಗುತ್ತೆ? ಪ್ಲ್ಯಾಂಟ್ಸಲ್ಲಿ ಹೇಗೆ ಮೂಮೆಂಟ್ ಆಗುತ್ತೆ? ಪ್ಲ್ಯಾಂಟ್ಸಲ್ಲಿ ಮೂಮೆಂಟ್ ಇರೋದಿಲ್ಲ, ಅದರಲ್ಲಿ ಆ ಥರ ಆರ್ಗನ್ಸೇ ಇರೋದಿಲ್ಲ ಮೂಮೆಂಟಿಗೋಸ್ಕರ. ದಟ್ ಈಸ್ ಅದರಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ವಿ ಕ್ಯಾನ್ ಸಿ ರೂಟ್ಸ್ ಕ್ಯಾನ್ ಗ್ರೋಯಿಂಗ್ ಟುವರ್ಡ್ಸ್ ವಾಟರ್ ಇನ್ ಅ ಸಾಯಿಲ್. ಅದರಲ್ಲಿ ಯಾವ ಥರ ಮೂಮೆಂಟ್ಸ್ ನೋಡಬೇಕು ಅಂತಂದರೆ, ನಾವು ರೂಟ್ ಗ್ರೋ ಆಗ್ತಾ ಇರುತ್ತೆ, ಬೆಳವಣಿಗೆ ಕಾಣ್ತಾ ಇರುತ್ತೆ, ದಟ್ ಈಸ್ ಕಾಲ್ಡ್ ಅ ಮೂಮೆಂಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಗಿಡದ್ದು, ಸರಿನಾ? ಸನ್ಫ್ಲವರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅದು ಏನಾಗುತ್ತೆ ಅಂದರೆ, ಸನ್ನಿಗೆ ರೆಸ್ಪಾನ್ಸ್ ಮಾಡುತ್ತೆ. ಯಾವ ಕಡೆ ಸನ್ ಇದನ್ನ ರೈಸ್ ಆಗ್ತಾ ಹೋಗುತ್ತೋ ಆ ಥರ ಟರ್ನಿಂಗ್ ಟುವರ್ಡ್ಸ್ ಟು ಸನ್, ಸರಿನಾ? ಇದರಲ್ಲಿ ವಿ ಕ್ಯಾನ್ ಅಬ್ಸರ್ವ್ ಮೂಮೆಂಟ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಮೂಮೆಂಟ್. ಓಕೆ, ಥ್ಯಾಂಕ್ ಯು. ವಿ ವಿಲ್ ಸಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ ಸ್ಟೂಡೆಂಟ್, ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡ್ತಾ ಇದ್ವಿ? ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲಿವಿಂಗ್ ಬೀಯಿಂಗ್ಸ್. ಫಸ್ಟ್ ಯಾವ್ಯಾವ ನೋಡಿದ್ದೀವಿ ಅಂತ ಸ್ವಲ್ಪ ಬ್ರೀಫಾಗಿ ಹೋಗೋಣ. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಎ ಸೆಲ್. ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಲಿವಿಂಗ್ ಬೀಯಿಂಗ್ಸ್ ಕ್ಯಾನ್ ಗ್ರೋ. ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ಕ್ಯಾನ್ ಮೂವ್. ಇವಿಷ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 6th one, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ವಾಟ್ ಈಸ್ ಎಕ್ಸ್ಕ್ರೀಟ್? Living beings excrete means out of unwanted material from a body. ನಮ್ಮ ಬಾಡಿಯಲ್ಲಿ ಏನು ಅನ್ವಾಂಟೆಡ್ ಮಟೀರಿಯಲ್ ಜನ್ರೇಟ್ ಆಗುತ್ತಲ್ಲ, ಅದನ್ನು ಹೊರಗೆ ಹಾಕೋ ಪ್ರೋಸೆಸ್ಸೇ ನಾವು ಎಕ್ಸ್ಕ್ರೀಟ್ ಅಂತ ಹೇಳ್ತೀವಿ. ಏನು? ಎಕ್ಸ್ಕ್ರೀಟ್ ಮೀನ್ಸ್ ಔಟ್ ಆಫ್ ಅನ್ವಾಂಟೆಡ್ ಮಟೀರಿಯಲ್ ಫ್ರಮ್ ಅವರ್ ಬಾಡಿ. ಓಕೆ, ಈಸ್ ಕಾಲ್ಡ್ ಎಕ್ಸ್ಕ್ರಿಷನ್. ನೆಕ್ಸ್ಟ್ ಆದರೆ ಅನಿಮಲಲ್ಲಿ ಯಾವ ಥರ ಆಗುತ್ತೆ? ಅನಿಮಲ್ಸ್ ಥ್ರೋ ಔಟ್ ಅನ್ವಾಂಟೆಡ್ ಥಿಂಗ್ಸ್ ಆಫ್ ದಿ ಬಾಡಿ ಇನ್ ದಿ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸ್ವೆಟ್, ಯೂರಿನ್ ಎಕ್ಸೆಟ್ರಾ. ಏನಾಗುತ್ತೆ ಅನಿಮಲ್ಸಲ್ಲೂ ಅನ್ವಾಂಟೆಡ್ ಮೆಟೀರಿಯಲ್ ಜನ್ರೇಟ್ ಆಗುತ್ತೆ. ಸೊ ಅದನ್ನು ಯಾವ ಥರ ಎಕ್ಸ್ಕ್ರೀಟ್ ಮಾಡುತ್ತೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ, ಸ್ವೆಟ್, ಆಮೇಲೆ ಯೂರಿನ್, ಆ ಪ್ರೋಸೆಸ್ಸಲ್ಲಿ, ಈ ಥರ ಪ್ರೋಸೆಸ್ಸಲ್ಲಿ ಎಕ್ಸ್ಕ್ರೀಟ್ನ ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತೆ, ಸರಿನಾ? ಇದೇ ಥರ ಪ್ಲ್ಯಾಂಟ್ಸಲ್ಲಿ ಯಾವ ಥರ ಆಗುತ್ತೆ ಪ್ರೋಸೆಸ್? ಪ್ಲ್ಯಾಂಟ್ಸ್ ಆಲ್ಸೋ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಡ್ಯೂರಿಂಗ್ ರೆಸ್ಪಿರೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ನು ಕೂಡ ಅದು ಹೊರಗಡೆ ಹಾಕುತ್ತೆ. ಅವಾಗ ಏನಾಗುತ್ತೆ? ಎಲೆಗಳು ಒಣಗೋದು, ಸ್ಟೆಮ್ಮು, ಆಮೇಲೆ ರೂಟ್ ಸಿಸ್ಟಮ್ಸಲ್ಲೂ ಒಣಗೋದು, ಈ ಥರ ಸಪ್ರೇಷನ್ ಆಗ್ತಾ ಹೋಗುತ್ತೆ, ಸರಿನಾ? ಆಮೇಲೆ ಅದರಲ್ಲಿ ಒಂದು ಪಾಯಿಂಟ್ ಏನಂದರೆ, ಅದಕ್ಕೆ ನಾವು ನೀರು ಹಾಕ್ತಾ ಇರ್ತೀವಲ್ಲ, ಎಕ್ಸಸ್ ನೀರು, ವಾಟರ್ ಎಕ್ಸಸ್ ಆಯಿತು ಅಂದರೆ ಅದು ಅಟ್ಮಾಸ್ಫಿಯರ್ಗೆ ರಿಟರ್ನ್ ಕೊಡುತ್ತೆ. ಮೀನ್ಸ್ ಲೀಫಲ್ಲಿ ಡ್ರಾಪ್ಲೆಟ್ಸ್ ಥರ ಕೂತಿರುತ್ತಲ್ಲ, ಅದೇ ಆಲ್ಸೋ ಗಿವ್ ಔಟ್ ಆಫ್ ಎಕ್ಸಸ್ ವಾಟರ್ ಟು ಅಟ್ಮಾಸ್ಫಿಯರ್. ದಿಸ್ ಈಸ್ ಆಲ್ ಅಬೌಟ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಗೊತ್ತಾಯ್ತಲ್ವ? ಏನು? ಎಕ್ಸ್ಕ್ರೀಷನ್ ಮೀನ್ಸ್ ಔಟ್ ಆಫ್ ಅನ್ವಾಂಟೆಡ್ ಮಟೀರಿಯಲ್ ಫ್ರಮ್ ಅವರ್ ಬಾಡಿ. ಇಷ್ಟೇ. ಏನು ನಮಗೆ ಬೇಡವಾಗಿರೋದು ಏನು ಜನ್ರೇಟ್ ಆಗುತ್ತಲ್ಲ ಬಾಡಿಲಿ, ಹೊರಗೆ ಹಾಕೋ ಮೆಥಡಿಗೇನೆ ನಾವು ಎಕ್ಸ್ಕ್ರೀಟ್ ಅಂತ ಹೇಳ್ತೀವಿ, ಸರಿನಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಲಿವಿಂಗ್ ಬೀಯಿಂಗ್ಸ್ ಕ್ಯಾನ್ ರಿಪ್ರೊಡ್ಯೂಸ್. ಏನು ರಿಪ್ರೊಡ್ಯೂಸ್ ಅಂದರೆ? ರಿಪ್ರೊಡ್ಯೂಸ್ ಮೀನ್ಸ್ ಸಂತಾನೋತ್ಪತ್ತಿ. ನೆಕ್ಸ್ಟ್ ಜನ್ರೇಷನಿಗೆ ಯಾವ ಥರ ಪ್ರೊಡಕ್ಷನ್ ಆಗುತ್ತೆ? ವಾಟ್ ಈಸ್ ರಿಪ್ರೊಡಕ್ಷನ್? ನೋಡಿ, ದಿ ಪ್ರೋಸೆಸ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಗಿವಿಂಗ್ ಎ ಬರ್ತ್ ಟು ಯಂಗ್ ಒನ್ಸ್ ವಿಚ್ ರಿಸೆಂಬಲ್, ಇಟ್ ಈಸ್ ಕಾಲ್ಡ್ ರಿಪ್ರೊಡಕ್ಷನ್. ಏನು? ಒಂದು ಆರ್ಗ್ಯಾನಿಸಮ್, ಈಗ ನಾವೇ ಆಯಿತು, ಟೇಕ್ ಅ ಹ್ಯೂಮನ್ ಬೀಯಿಂಗ್ ಎಕ್ಸಾಂಪಲ್. ಈಗ ನಾವು ಒಂದು ಏನಾದರೂ ಒಂದು ಬರ್ತ್ ಕೊಡ್ತೀವಿ, ಒಂದು ಏನಾದ್ರು ಪಾಪು ಹುಟ್ಟುತ್ತಾ ಇದೆ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಎ ರಿಪ್ರೊಡಕ್ಷನ್, ಸರಿನಾ? ಈಗ ಅದೇ ಥರನೇ ಅನಿಮಲ್ಸ್ ಆಯಿತು, ಪ್ಲ್ಯಾಂಟ್ಸ್ ಆಯಿತು, ಯಾವ ಥರ ಆಗುತ್ತೆ? ಲೈಕ್ ಅನಿಮಲ್ಸ್ ಕ್ಯಾರಿ ಔಟ್ ರಿಪ್ರೊಡಕ್ಷನ್ ಬೈ ಲೇಯಿಂಗ್ ಎಗ್ಸ್. ಏನಾಗುತ್ತೆ ಅಂದರೆ ಅದು ಮೊಟ್ಟೆ ಮುಖಾಂತರ. ಈಗ ಕೋಳಿ ತಗೊಳ್ಳಿ, ಕೋಳಿ ಮೊಟ್ಟೆ ಇಡುತ್ತೆ, ಸರಿನಾ? ಅದಾದಮೇಲೆ ನೆಕ್ಸ್ಟ್ ಅದು ಎಷ್ಟು ಡ್ಯೂರೇಷನ್ ಬೇಕು, ಒಂದಿಷ್ಟು ಡ್ಯೂರೇಷನ್, ಫ್ಯೂ ಡೇಸು, ಫ್ಯೂ ಮಂತ್ಸು, ಅದೆಷ್ಟು ಆದಮೇಲೆ ಅದರಲ್ಲಿ ಸ್ಮಾಲ್ ಚಿಕ್ಸ್ ಬರ್ತವೆ. ಅದೇ ಥರನೇ
ಕೆಲವೊಂದು ಅನಿಮಲ್ಸು ಮೊಟ್ಟೆ ಇಡುತ್ತೆ, ಆಮೇಲೆ ಇನ್ನು ಕೆಲವೊಂದು ಅನಿಮಲ್ಸು ಡೈರೆಕ್ಟ್ಲಿ ಗಿವ್ ಅ ಬರ್ತ್ ಟು ಎನಿ ಒನ್ಸ್. ಓಕೆನಾ? ಅವು ಸೇಮ್ ಈಗ ಮನುಷ್ಯರು ಯಾವ ಥರ ಗಿವ್ ಅ ಬರ್ತ್ ಟು ಅದರ್ ಒನ್ ಅಂತ ಹೇಳ್ತಾರಲ್ಲ, ಅದೇ ಥರ ಅನಿಮಲ್ಸಲ್ಲೂ ಕೂಡ ಸೇಮ್ ಪ್ರೋಸೆಸ್ ಆಗುತ್ತೆ. ಸರಿ, ನೆಕ್ಸ್ಟ್ ಪ್ಲಾಂಟ್ಸಲ್ಲಿ ಯಾವ ಥರ ಆಗುತ್ತೆ? ಇನ್ ಪ್ಲಾಂಟ್ಸ್ ರಿಪ್ರೊಡ್ಯೂಸ್ ಥ್ರೂ ಸೀಡ್ಸ್ ಆ್ಯಂಡ್ ಸ್ಟೆಮ್. ಬೀಜಗಳಾಗುತ್ತಾ, ಫಸ್ಟ್ ಕಾಯಿ ಆಗುತ್ತೆ, ಹಣ್ಣಾಗುತ್ತೆ, ಅದು ಒಣಗಾದ್ಮೇಲೆ ಬೀಜ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಅ ರಿಪ್ರೊಡಕ್ಷನ್. ನೆಕ್ಸ್ಟ್ ಅದನ್ನು ನಾವೇನು ಮಾಡ್ಬೋದು, ಅದನ್ನು ಮತ್ತೆ ನಾವು ರಿಪ್ರೊಡಕ್ಷನ್ ಮಾಡ್ಕೋಬೋದು. ಈಗ ನಾವು ಮನೇಲೇ ಒಂದು ಶೇಂಗಾ ತೊಗೊಳ್ರಿ, ಇಲ್ಲಾಂದರೆ ಯಾವ್ದಾದ್ರು ಒಂದು ಕಾಳು ತೊಗೊಳ್ಳಿ, ಮಡಿಕೆ ಕಾಳು, ಹೆಸರು ಕಾಳು, ಅದನ್ನು ಸ್ವಲ್ಪ ನೆನೆ ಹಾಕಿ ನೆಕ್ಸ್ಟ್ ಮೊಳಕೆ ಬರುತ್ತೆ. ಆ ಮೊಳಕೆನ ನಾವು ಮಣ್ಣಲ್ಲಿ ಇಟ್ವಿ ಅಂದರೆ ನೆಕ್ಸ್ಟ್ ಅದು ಗ್ರೋಯಿಂಗ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅ ರಿಪ್ರೊಡಕ್ಷನ್. ಓಕೆನಾ? ಲಿವಿಂಗ್ ಬೀಯಿಂಗ್ಸ್ ಕ್ಯಾನ್ ರಿಪ್ರೊಡಕ್ಷನ್. ದಿಸ್ ಇಸ್ ಎ ರಿಪ್ರೊಡಕ್ಷನ್. ಅದರಲ್ಲಿ ಅಡ್ವಾಂಟೇಜಸ್ ಇದೆ. ಆರ್ಗ್ಯಾನಿಸಮ್ ಕಂಟಿನ್ಯೂ ದೇರ್ ಜನ್ರೇಷನ್ ಬೈ ಎ ರಿಪ್ರೊಡಕ್ಷನ್. ಕರೆಕ್ಟ್ ಅಲ್ವಾ? ಈಗ ಆರ್ಗ್ಯಾನಿಸಮ್ಮು ರಿಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ಕಂಟಿನ್ಯೂಯೇಷನ್ ಇರುತ್ತೆ. ರಿಪ್ರೊಡಕ್ಷನ್ ಸ್ಟಾಪ್ ಆಯಿತು ಅಂದರೆ ಸ್ಟಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ರಿಪ್ರೊಡಕ್ಷನ್ ಬೇಕು, ಯಾಕಂದರೆ ನೆಕ್ಸ್ಟ್ ಫರ್ದರ್ ಜನ್ರೇಷನ್ಗೆ ರಿಪ್ರೊಡಕ್ಷನ್ ಬೇಕೇ ಬೇಕು. ಆಯಿತಾ? ಸೆಕೆಂಡ್ ಒಂದು, ದೇರ್ ವಿಲ್ ಬಿ ನಾಟ್ ಬಿ ಎನಿ ಡೇಂಜರ್ ಡ್ಯೂ ಟು ಓವರ್ ರಿಪ್ರೊಡಕ್ಷನ್ ಆಫ್ ಒನ್ ಆರ್ಗ್ಯಾನಿಸಮ್. ಜಾಸ್ತಿ ರಿಪ್ರೊಡಕ್ಷನ್ 1+ ಆಯಿತು ಅಂದರೆ ಅದರಿಂದ ಏನು ಹಾರ್ಮ್ಫುಲ್ ಇಲ್ವಲ್ಲ ನಮಗೆ. ದಿಸ್ ಈಸ್ ಕಾಲ್ಡ್ ಅ ರಿಪ್ರೊಡಕ್ಷನ್. ಲಿವಿಂಗ್ ಬೀಯಿಂಗ್ಸ್ ಕ್ಯಾನ್ ಅ ರಿಪ್ರೊಡಕ್ಷನ್. ಅದರಲ್ಲೇ ನೆಕ್ಸ್ಟ್ ನಾವು ಲಿವಿಂಗ್ ಬೀಯಿಂಗ್ಸಲ್ಲಿ ಏನು ನೋಡ್ತಾ ಇದ್ವಿ? ರಿಪ್ರೊಡ್ಯೂಸ್ ನೋಡ್ತಾ ಇದ್ವಿ. ಅದರಲ್ಲಿ ನೆಕ್ಸ್ಟ್ ಪ್ಲ್ಯಾಂಟ್ಸಲ್ಲಿ ಯಾವ ಥರ ರಿಪ್ರೊಡಕ್ಷನ್ ಆಗುತ್ತೆ? ಸ್ಟೆಮ್ ಮತ್ತು ಸೀಡ್ಸಲ್ಲಿ ರಿಪ್ರೊಡಕ್ಷನ್ ಆಗುತ್ತೆ. ಅದೇ ರೀತಿ ಲೈಫ್ ಸೈಕಲ್ ಆಫ್ ಎ ಪ್ಲ್ಯಾಂಟ್ನ ನೋಡೋದು ಇಲ್ಲಿ ಗೊತ್ತಾಗುತ್ತೆ. ಏನು ಬರ್ತಿದ್ದೀನಿ? ಸೀಡ್, ಫಸ್ಟ್ ಸೀಡ್ ಹಾಕ್ತೀವಿ, ನೆಕ್ಸ್ಟ್ ಅದರಿಂದ ಪ್ಲ್ಯಾಂಟ್ ಜನ್ರೇಷನ್ ಆಗುತ್ತೆ, ನೆಕ್ಸ್ಟ್ ಫ್ಲವರ್, ಆಮೇಲೆ ಅನ್ರೈಪನ್ ಫ್ರೂಟ್, ಆಮೇಲೆ ಫ್ರೂಟ್. ಏನು ಬರುತ್ತೆ? ಫಸ್ಟು ಸೀಡ್, ಕಾಳು, ಅಲ್ಲಿಂದ ಪ್ಲ್ಯಾಂಟ್, ನೆಕ್ಸ್ಟ್ ಅಲ್ಲಿಂದ ಹೂವು ಬಿಡುತ್ತೆ, ಅಲ್ಲಿಂದ ಕಾಯಿ, ಆಮೇಲೆ ಹಣ್ಣು. ದಿಸ್ ಈಸ್ ದಿ ರೀಸೈಕಲ್. ಮತ್ತೆ ಅದು ಹಣ್ಣು ಆಮೇಲೆ ನೆಕ್ಸ್ಟ್ ಕಾಯಿ ಸಿಗುತ್ತೆ, ಆಮೇಲೆ ನೆಕ್ಸ್ಟ್ ಅದನ್ನು ಹಾಕಿದ್ರೆ ಪ್ಲ್ಯಾಂಟ್, ಆಮೇಲೆ ನೆಕ್ಸ್ಟ್ ಫ್ಲವರ್, ಆಮೇಲೆ ಮತ್ತೆ ಕಾಯಿ, ಆಮೇಲೆ ಫ್ರೂಟ್ಸ್. ಇದೇ ಥರನೇ ಬರುತ್ತೆ ಲೈಫ್ ಸೈಕಲ್ ಆಫ್ ಎ ಪ್ಲ್ಯಾಂಟ್. ದಿಸ್ ಇಸ್ ದಿ ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್. ಓಕೆನಾ? ಹೆಂಗೆ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೆನ್ಸ್. ಓಕೆ, ಇದನ್ನು ನೋಡೋಣ ಈ ಪಾಯಿಂಟ್ಸ್. ಇದರಲ್ಲಿ ಏನಾಗುತ್ತೆ? ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾನ್ಸ್ ಟು ದಿ ಚೇಂಜ್ ಇನ್ ದಿ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಲಿವಿಂಗ್ ಬೀಯಿಂಗ್ಸ್, ಈಗ ನಾವೇ ಆಯಿತು, ನಮ್ಮ ಸುತ್ತಮುತ್ತ ಏನೇನು ಚೇಂಜಸ್ ಆಗುತ್ತೋ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಸರಿನಾ? ದಟ್ ಈಸ್ ಕಾಲ್ಡ್ ಅ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಅದರಲ್ಲಿ ಯಾವ ಥರ ಆಗುತ್ತೆ? ಈಗ ನೋಡಿ, ಅವರ್ ಬಾಡಿ ಶಿವರಿಂಗ್ ಇನ್ ಇಸ್ ಕೋಲ್ಡ್. ಚಳಿಗಾಲ ಬಂತು ಅಂದರೆ ನಮಗೆ ಚಳಿ ಆಗುತ್ತೆ, ನಡುತ್ತೀವಿ. ದಟ್ ಈಸ್ ಕಾಲ್ಡ್ ಅ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ನೆಕ್ಸ್ಟ್ ಅದೇ ಥರ ನಮಗೆ ಒಂದೇನಾದ್ರು ಇನ್ಸೆಕ್ಟ್ಸ್, ಹುಳ ಕಚ್ತು ಅಂದ್ಬಿಟ್ರೆ ಅವಾಗ ಪೇನ್ ಆಗುತ್ತೆ ನಮಗೆ. ಸರಿನಾ? ವೆನ್ ವಿ ಟಚ್ ದೆಮ್, ನಾವು ಅದಕ್ಕೆ ಏನಾದರೂ ಟಚ್ ಮಾಡೋಕ್ಕೆ ಹೋದ್ವಿ, ಇಲ್ಲ ಅದೇ ಬಂದು ನಮಗೆ ಟಚ್ ಆಯಿತು ಅಂದರೆ ವಿ ಫೀಲ್, ವಿ ರೆಸ್ಪಾನ್ಸ್. ನೆಕ್ಸ್ಟ್ ಅದೇ ಥರನೇ ಅನಿಮಲ್ಸಲ್ಲೂ ಈಗ ಸಮ್ಮರ್ ಟೈಮಲ್ಲಿ ಬಫೆಲೋಸ್ ಏನು ಮಾಡ್ತವೆ? ಓವರ್ ಹೀಟ್ ಆಗುತ್ತೆ. ಬಫೆಲೋ ಗೆಟಿಂಗ್ ಇನ್ ಟು ವಾಟರ್ ಟು ಕೂಲ್ ಆಫ್ ಡ್ಯೂರಿಂಗ್ ಎಕ್ಸೆಸಿವ್ ಹೀಟ್. ಅದಕ್ಕೇನಾದ್ರು ತುಂಬ ಹೀಟ್ ಅನಿಸಿದರೆ ಅವು ವಾಟರಲ್ಲಿ ಹೋಗ್ತವೆ. ವಾಟರಲ್ಲಿ ಹೋಗಿ ದೇ ಟೇಕ್ ಬಾತ್, ಅವು ಸ್ನಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಅವರಿಗೆ ಕೂಲ್ ಆಗುತ್ತೆ. ಸರಿನಾ? ಅದೇ ಥರದಲ್ಲೇ ಯೂಶ್ವಲಿ ಯಾವ್ಯಾವ ಥರ ನಾವು ರೆಸ್ಪಾನ್ಸ್ ಮಾಡ್ತೀವಿ? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂದರೆ ಯೂಶ್ವಲಿ ದೇ ರೆಸ್ಪಾನ್ಸ್ ಟು ಟಚ್, ಹೀಟ್, ಕೋಲ್ಡ್, ಸೌಂಡ್ ಆ್ಯಂಡ್ ಸ್ಮೆಲ್. ದೀಸ್ ಆರ್ ದ ಟೈಪ್ಸ್ ಆಫ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಯಾವುದು ಟಚ್ ಮಾಡಿದರೆ ನಮಗೆ ಸೆನ್ಸ್ ಆಗುತ್ತೆ, ಆಮೇಲೆ ಹೀಟ್ ಸೆನ್ಸ್ ಆಗುತ್ತೆ, ಆಮೇಲೆ ಕೋಲ್ಡ್ ಆದರೆ ಆಮೇಲೆ ಸೌಂಡ್, ಆಮೇಲೆ ಸ್ಮೆಲ್. These are the living beings response to stimulus. Next topic, we will go next.